ಐನ್ಸ್ಟೀನ್ನ ದೃಷ್ಟಿಯಲ್ಲಿ ಕಾಲ ಅನ್ನೋದು ಫ್ಲೆಕ್ಸಿಬಲ್ ಆಗಿರುತ್ತೆ. ನದಿಯ ನೀರಿನ ರೀತಿ ಸಾಗ್ತಾ ಇರುತ್ತೆ. ನಮ್ಮನ್ನ ಈಸಿಯಾಗಿ ಟೈಮ್ ಟ್ರಾವೆಲ್ ಮಾಡೋಕೆ ಅಲೋ ಮಾಡುತ್ತೆ. ಆದರೆ ಫ್ಯೂಚರ್ಗೆ ಮಾತ್ರನೇ. ಈ ಥಿಯರಿ ಅಂಡ್ ಟೆಕ್ನಾಲಜಿನ ಪ್ರಪಂಚದಾದ್ಯಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಇದರಲ್ಲಿ ಸೈಂಟಿಸ್ಟ್ಗಳ ಮಧ್ಯೆ ಯಾವುದೇ ರೀತಿಯ ಭೇದಾಭಿಪ್ರಾಯಗಳಾಗ್ಲಿ ಕಾಂಟ್ರವರ್ಸಿಗಳಾಗ್ಲಿ ಇಲ್ಲ. ಸೊ ಎಲ್ಲ ಸರಿಯಾಗಿನೇ ಇದೆ. ನಾವು ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡೋಕೆ ನಮಗೆ ಇಲ್ಲಿವರೆಗೂ 2 ಮಾರ್ಗಗಳಿದೆ. ಒಂದು ಲೈಟ್ ಸ್ಪೀಡ್, ಇನ್ನೊಂದು ಗ್ರಾವಿಟೇಷನಲ್ ಫೋರ್ಸ್. ಇದರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಆದರೆ ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡೋಕೆ ನಮ್ಮ ಹತ್ರ ಯಾವ ಮಾರ್ಗಗಳು ಇಲ್ಲ ಅಂತ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ. ಆದರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಾವು ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡದೇ ಇರೋ ರೀತಿ ನಿರೋಧಿಸ್ತಿರ್ಬೋದು. ಸೈಂಟಿಸ್ಟ್ಗಳಿಗೆ ದ ಥಿಯರಿ ಆಫ್ ಎವ್ರಿಥಿಂಗ್ ಇನ್ನೂ ಗೊತ್ತಿಲ್ಲ. ಥಿಯರಿ ಆಫ್ ಎವ್ರಿಥಿಂಗ್ ಅಂದ್ರೆ ವಿಶ್ವದಲ್ಲಿ ಎಲ್ಲದಕ್ಕೂ ಆಧಾರಭೂತವಾಗಿ ಎಲ್ಲದರ ಬಗ್ಗೆ ತಿಳಿಸಬಲ್ಲ ಮೂಲ ಸೂತ್ರ. ಆ ಮೂಲ ಸೂತ್ರ ತಿಳ್ಕೊಂಡ್ರೆ ಸೈಂಟಿಸ್ಟ್ಗಳು ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ನೀಡೋಕ್ಕಾಗುತ್ತೆ. ಆದರೆ ಈ ಥಿಯರಿ ಆಫ್ ಎವ್ರಿಥಿಂಗ್ ಸೈನ್ಸ್ ಅಲ್ಲಿ ಇನ್ನೂ ಕಂಡುಹಿಡಿಯಲ್ಪಟ್ಟಿಲ್ಲ.